ಭೂಮಿಕ್ ಅವರ ತಂದೆ ಮಗನ ಹೆಸರಿನಲ್ಲಿ ಕಂಪನಿಯನ್ನು ಕೂಡ ಮಾಡಿರ್ತಾರೆ. ಹೌದು, ಭೂಮಿಕ್ ಮಷಿನ್ ಟೂಲ್ಸ್ ಈ ಒಂದು ಕಂಪನಿ ಇರುವಂತದ್ದು ಪೀಣ್ಯದಲ್ಲೇ, ಬೆಂಗಳೂರಿನಲ್ಲೇ ಸ್ವಂತ ಮನೆ, ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿದ್ದು, ಶಾಲಾ ವ್ಯಾಸಂಗ ಆಗಿರ್ಬೋದು ಎಲ್ಲವೂ ಕೂಡ ಬೆಂಗಳೂರಿನಲ್ಲೇ ಮಾಡಿದ್ದು ಭೂಮಿಕ್. ಸದ್ಯಕ್ಕೆ ಇಂಜಿನಿಯರಿಂಗ್ ವ್ಯಾಸಂಗ 2ನೇ ಸೆಮಿಸ್ಟರ್ ಓದುತ್ತಿದ್ದಂತ ಭೂಮಿಕ್ ಸ್ಟೇಡಿಯಂಗೆ ನೋಡ್ಬೇಕು ಅಂತ ಹೋಗಿರ್ತಾರೆ. ಅಲ್ಲಿ ಗೇಟ್ ಹತ್ರನೇ ಕಾಲ್ ತುಳಿತ ಪ್ರಕರಣದಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಭೂಮಿಗೆ ಕೇವಲ 20 ವರ್ಷ, ತುಂಬಾ ಚೆನ್ನಾಗಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ಒಬ್ಬನೇ ಮಗ, ಮುದ್ದಾದ ಮಗ, ತುಂಬಾನೇ ಮುದ್ದಾಗಿ ಸಾಕಿದ್ರು. ಮಗ ಅಂದ್ರೆ ಪ್ರಪಂಚ. ಲಕ್ಷ್ಮಣ್ ಅವರಿಗೆ ಬಿಟ್ಟಿರ್ತಿರ್ಲಿಲ್ಲ ಒಂದು ಕ್ಷಣವೂ ಕೂಡ. ಹೋಗುವಂತ ಟೈಮ್ನಲ್ಲೂ ಸಹ ಕಾಲ್ ಮಾಡಿ ಹೇಳ್ಬಿಟ್ಟು ಹೋಗಿದ್ರಂತೆ. ಬಟ್ ತಂದೆಗೆ ತಾಯಿಗೆ ಇಷ್ಟ ಇರಲಿಲ್ಲ, ಯಾಕಲ್ಲಿ ಹೋಗ್ತೀಯ ಅಂತ ಹೇಳಿದ್ರಂತೆ. ಬಟ್ ಅಚಾನಕ್ ಈ ರೀತಿ ಆಗುತ್ತೆ ಅಂತ ಯಾರೊಬ್ರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. 11 ಜನರ ಪೈಕಿ ಭೂಮಿಕ್ ಕೂಡ ಒಬ್ಬರಾಗಿದ್ದ. ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತ ಭೂಮಿಕ್ ಒಂದು ಐಷಾರಾಮಿ ಜೀವನ ಅವರು, ಯಾಕೆಂದ್ರೆ ತಂದೆ ತುಂಬಾ ಚೆನ್ನಾಗಿ ಸಾಕಿದ್ರು. ಒಂದು ದೊಡ್ಡ ಮನೆ, ಸುಮಾರು 2.5 ಕೋಟಿಯ ಮನೆ ಕೂಡ ಇತ್ತು. ಭೂಮಿಕ್ ಅವರ ತಂದೆ ಲಕ್ಷ್ಮಣ್ ಅವರು ತಂದೆ ಮಗನಿಗೋಸ್ಕರ ಎಲ್ಲವೂ ಕೂಡ ಮಾಡಿಟ್ಟಿದ್ರು. ಆದ್ರೆ ಅನುಭವಿಸುವಂತ ಒಂದು ಟೈಮ್ ನಲ್ಲಿ ಮಗ ನೋಡುತ್ತಲೇ ಹೋಗ್ಬಿಟ್ಟ, ನನ್ನ ಕಣ್ಮುಂದೆನೆ ಇದನ್ನೆಲ್ಲ ಮಾಡ್ಬೇಕಲ್ಲ ಅಂತ ತಂದೆ ಲಕ್ಷ್ಮಣ್ ಅವರು ಭಾವುಕರಾಗಿದ್ದಾರೆ. ಅವನಿಗೋಸ್ಕರ ನಾನು ಕಷ್ಟಪಟ್ಟು ದುಡಿದೆ, ಹಗಲು ರಾತ್ರಿ ಅಂತ ಕಷ್ಟಪಟ್ಟೆ. ದೊಡ್ಡದಾಗಿರುವಂತ ಮನೆ, ಅವನಿಗೆ ಇಷ್ಟವಾಗುವ ರೀತಿಯ ಮನೆಯನ್ನ ಕಟ್ಟಿಸಿದೆ. ಅವನು ಸಾಕಿದಂತ 3 ನಾಯಿಗಳು ನಮ್ಮ ಜೊತೆಗೆ ಇದೆ, ಯಾವುದೂ ಕೂಡ ಸರಿಯಾಗಿ ಊಟ ಮಾಡುತ್ತಿಲ್ಲ, ನಾನು ಕೂಡ ಊಟ ಮಾಡುತ್ತಿಲ್ಲ. ಹೆಂಡತಿಯ ಪರಿಸ್ಥಿತಿ ಅಂದ್ರೆ ಅವರ ತಾಯಿಯ ಪರಿಸ್ಥಿತಿ ಸರಿ ಇಲ್ಲ. ಅದನ್ನೆಲ್ಲ ತುಂಬಾ ಅಂದ್ರೆ ತುಂಬಾನೇ ನೆನ್ಸ್ಕೊಂಡ್ರೆ ನೋವು ಆಗ್ತದೆ. ನಮಗೆ ಮುಂದೆ ಏನ್ ನೋಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಕೂಡ ಅವನ ಜಾಗಕ್ಕೆ ಹೋಗ್ಬಿಡ್ತೀನಿ, ಹಾಗೆ ಹೀಗೆ ಅಂತೆಲ್ಲ ಲಕ್ಷ್ಮಣ್ ಅವರು ತುಂಬಾನೇ ಭಾವುಕರಾಗಿದ್ದಾರೆ. ಸದ್ಯಕ್ಕೆ ಭೂಮಿಕ್ ಅವರ ಅಂತ್ಯಕ್ರಿಯೆ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ನಡೆದಿದೆ. ಅಲ್ಲಿ ಅವರ ಒಂದು ಸಂಬಂಧಿಕರು ಕೂಡ ಇರುವಂತಹ ಕಾರಣ ಅವರ ಒಂದು ಕಾಫಿ ತೋಟದಲ್ಲಿ ಸಮಾಧಿಯನ್ನ ಸಹ ಮಾಡಿರ್ತಾರೆ. ತುಂಬಾನೇ ಒಲವು ಪ್ರೀತಿಯನ್ನ ಇಟ್ಕೊಂಡು ತುಂಬಾನೇ ಕನಸನ್ನು ಕೂಡ ಕಂಡಿದ್ರು ಭೂಮಿಕ್ ಅವರ ತಂದೆ ಲಕ್ಷ್ಮಣ್ ಅವರು. ಸ್ವಂತ ಕಂಪನಿ, ಅವನ ಹೆಸರಿನಲ್ಲಿ ಕಂಪನಿಯನ್ನು ಸಹ ಮಾಡಿರ್ತಾರೆ. ಎಲ್ಲವನ್ನೂ ಕೂಡ ಬಿಟ್ಟೋಗ್ಬಿಟ್ಟ ಮಗ ಅಂತ ಒಂದು ನೋವಿನಲ್ಲಿಯೇ ಸರ್ಕಾರಕ್ಕೆ ಸರಿಯಾಗಿ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ.